ಮೋಸ್ಟ್ ಆಂಟಿಸಿಪೇಟೆಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಾಂತಾ ಸಿನಿಮಾ ಇದೇ ನವೆಂಬರ್ 14ಕ್ಕೆ ರಿಲೀಸ್ ಆಗ್ತಾ ಇದೆ. ಕೇವಲ ಒಂದು ಟೀಸರ್ ನ ಬಿಟ್ಟು ಸಖತ್ ಸೆನ್ಸೇಷನ್ ನ ಕ್ರಿಯೇಟ್ ಮಾಡಿತ್ತು ಈ ಸಿನಿಮಾ. ಈ ಸಿನಿಮಾದ ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ. ಬನ್ನಿ ಆಗಿದ್ರೆ ಈ ಟ್ರೈಲರ್ ಹೇಗಿತ್ತು, ಸಿನಿಮಾದೊಳಗೆ ಸಿನಿಮಾನ ಮಾಡ್ತಾ ಇದ್ದೀರಾ, ಟ್ರೈಲರ್ ಅಲ್ಲಿ ಏನೇನೆಲ್ಲ ಕಾಣಿಸ್ತು ಅನ್ನೋ ನನ್ನ ಒಪಿನಿಯನ್ ನ ಈ ಟ್ರೈಲರ್ ರಿವ್ಯೂ ನಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಂಟೆಂಟ್ ಗಳನ್ನ ನೋಡಿ, ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ರೆ ವಿಡಿಯೋ ತುಂಬಾನೇ ರೀಚ್ ಆಗುತ್ತೆ. ಸೊ ಏನ್ ಮಾಡ್ತೀರಾ ನೋಡೋಣ. ದಿಲ್ಕುರ್ ಸಲ್ಮಾನ್ ಅವರ ಕ್ಯಾರೆಕ್ಟರ್ ಗೆ ಅವರು ಸೆಲೆಕ್ಟ್ ಮಾಡಿರುವಂತ ಸ್ಕ್ರಿಪ್ಟ್ ಗೆ ಯಾವ ರೀತಿ ಇಂಪಾರ್ಟೆನ್ಸ್ ನ ಕೊಟ್ಟಿರ್ತಾರೆ ಅಂತ ನಿಮಗೆ ರೀಸೆಂಟ್ ಆಗಿ ಅಥವಾ ನೀವು ಹಿಂದೆ ದಿಲ್ಕುರ್ ಸಲ್ಮಾನ್ ಅವರ ಸಿನಿಮಾಗಳನ್ನ ನೋಡಿದ್ರೆ ಗೊತ್ತಾಗಿರುತ್ತೆ. ಲಾಸ್ಟ್ ಟೈಮ್ ಲಕ್ಕಿ ಭಾಸ್ಕರ್ ಸಿನಿಮಾದ ನಂತರ ಈ ಸಿನಿಮಾದಲ್ಲಿ ಲೀಡ್ ಆಗಿ ಮಾಡ್ತಾ ಇದ್ದಾರೆ. ಎಕ್ಸ್ಪೆಕ್ಟೇಷನ್ ಅಂತೂ ತುಂಬಾನೇ ಇದೆ. ಆ ಟ್ರೈಲರ್ ನ ನೋಡ್ತಾ ಇದ್ದಂಗೆ ಫಸ್ಟ್ ಅಲ್ಲಿ ನೋಟಿಸ್ ಮಾಡಿದ್ದು ಅಥವಾ ನಂಗೆ ಇಷ್ಟ ಆಗಿದ್ದು ಅಂತಂದ್ರೆ ಆ ಸಿನಿಮಾಟೋಗ್ರಫಿ. ಬ್ಲಾಕ್ ಅಂಡ್ ವೈಟ್ ಶೇಡ್ ನಲ್ಲಿ ಮತ್ತೆ ಆ ಬ್ರೌನಿ ಶೇಡ್ ನಲ್ಲಿ ಸಖತ್ತಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಡೈರೆಕ್ಟರ್ ಸೆಲ್ವಮಣಿ ಸೆಲ್ವರಾಜ್ ಅವರು. ಈ ಸಿನಿಮಾದಲ್ಲಿ ಸಮುದ್ರಕಿಣಿ, ಭಾಗ್ಯಶ್ರೀ ಬೋರ್ಸ್, ರಾಣಾ ದಗ್ಗುಬಾಟಿ ಅವರು ಆಕ್ಟ್ ನ ಮಾಡಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ ಗೆ ಇಂಪಾರ್ಟೆನ್ಸ್ ನ ಕೊಟ್ಟಿದ್ದಾರೆ ಇಲ್ಲಿ ಡೈರೆಕ್ಟರ್ ಅಂತ ಕಾಣಿಸ್ತಾ ಇದೆ. ಲಾಸ್ಟ್ ಟೈಮ್ ಭಾಗ್ಯಶ್ರೀ ಬೋರ್ಸ್ ಅವರು ಕಿಂಗ್ಡಮ್ ಸಿನಿಮಾದಲ್ಲಿ ಚೆನ್ನಾಗಿ ಮಾಡಿದ್ರು ಸಹ ಆ ಸಿನಿಮಾ ಅಷ್ಟೊಂದು ರೀಚ್ ಆಗ್ಲಿಲ್ಲ, ಅಷ್ಟೊಂದು ಹೈಲೈಟ್ ಆಗ್ಲಿಲ್ಲ. ಬಟ್ ಈ ಸಿನಿಮಾದಲ್ಲಿ ಅವರ ರೋಲ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಅಂತ ಅನಿಸ್ತಾ ಇದೆ. ಮತ್ತೆ ರಾಣಾ ದಗ್ಗುಬಾಟಿ ಅವ್ರದ್ದು ಡೀಸೆಂಟ್ ಆಗಿನೇ ಕಾಣಿಸ್ತು ಟ್ರೈಲರ್ ಅಲ್ಲಿ. ಸಿನಿಮಾದಲ್ಲಿ ನೋಡ್ಬೇಕು ಯಾವ ರೀತಿ ಮಾಡಿದ್ದಾರೆ, ಯಾವ ರೀತಿ ಇರುತ್ತೆ ಅಂತ. ಟ್ರೈಲರ್ ನ ನೋಡ್ತಿದ್ದಂಗೆ ಇಲ್ಲಿ ಎಮೋಷನಲ್ ಬಾಂಡಿಂಗ್ಸ್ ತುಂಬಾನೇ ಇದೆ. ಅದ್ರ ಜೊತೆಗೆ ಒಂದು ಸ್ಟ್ರಾಂಗ್ ರೀಸನ್ ಇದೆ ಆ ಸಿನಿಮಾನ ಯಾಕೆ ಮಾಡ್ತಿದ್ದಾರೆ, ಆ ಸಿನಿಮಾದಲ್ಲೇ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ, ಅದು ಕೊನೆಗೆ ಏನಾಗುತ್ತೆ, ಅದಕ್ಕೆ ರೀಸನ್ ಏನಾಗಿರ್ಬೋದು ಅನ್ನೋದನ್ನ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತೆ ದಿಲ್ಕುರ್ ಸಲ್ಮಾನ್ ಅವರ ಕ್ಯಾರೆಕ್ಟರ್, ಅವರು ಮಾಡ್ತಿರುವಂತ ಆಕ್ಟಿಂಗ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಿದೆ, ಇವಾಗಾಗ್ಲೇ ಪ್ರೂವ್ ಮಾಡ್ಕೊಂಡಿದ್ದಾರೆ. ಬಟ್ ಈ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಅಲ್ಲಿ ನಿಭಾಯಿಸಿದ್ದಾರೆ. ಅದು ಯಾವ ರೀತಿ ಬಂದಿರುತ್ತೆ ಅಂತ ನೋಡ್ಬೇಕಿದೆ. ಸಿನಿಮಾದಲ್ಲಿ 4 ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಮೇಲೆ ಈ ಕಥೆನ ಬಿಲ್ಡ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಆ ಮನೆ ಆಗಿರ್ಬೋದು, ಆ ಸಿನಿಮಾ ಸೆಟ್ ಆಗಿರ್ಬೋದು, ಇದಿಷ್ಟು ಪಾರ್ಟ್ ಗಳಲ್ಲೇ ಈ ಸಿನಿಮಾನ ಮಾಡಿರುವಂತದ್ದು ಜಾಸ್ತಿ ಹೈಲೈಟ್ ಆಗಿ ಕಾಣಿಸ್ತಾ ಇತ್ತು ಟ್ರೈಲರ್ ನಲ್ಲಿ. ನನ್ನ ಪ್ರಕಾರ ಈ ಸಿನಿಮಾಗೆ ಬಜೆಟ್ ಜಾಸ್ತಿ ಖರ್ಚಾಗಿಲ್ಲ ಅಂತ ಅನಿಸ್ತಾ ಇದೆ. ನೋಡೋಣ, ಅದು ಆಮೇಲೆ ರಿವೀಲ್ ಆದ್ರೆ ಗೊತ್ತಾಗುತ್ತೆ. ಬಟ್ ಈ ಸಿನಿಮಾಗೆ ಪ್ರೊಡ್ಯೂಸ್ ಮಾಡಿರೋದು ದಿಲ್ಕುರ್ ಸಲ್ಮಾನ್ ಅವರೇ, ರಾಣಾ ದಗ್ಗುಬಾಟಿ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಅವರಿಗೆ ಗೊತ್ತಿದೆ ಯಾವ ರೀತಿ ಕಡಿಮೆ ಬಜೆಟ್ ಅಲ್ಲಿ ಸಿನಿಮಾನ ಮಾಡಿ ಯಾವ ರೀತಿ ದೊಡ್ಡ ಬಜೆಟ್ ನ ಹೊಡಿಬೇಕು ಅಂತ, ಯಾವ ರೀತಿ ಕಲೆಕ್ಷನ್ ಮಾಡಬೇಕು ಅಂತ. ಅದನ್ನ ಈ ಸಿನಿಮಾದಿಂದ ಮತ್ತೊಮ್ಮೆ ಪ್ರೂವ್ ಮಾಡ್ಬೇಕಿದೆ. ನೋಡೋಣ ಏನಾಗುತ್ತೆ ಅಂತ. ಸಿನಿಮಾ ಇದೆ ನವೆಂಬರ್ 14ಕ್ಕೆ ರಿಲೀಸ್ ಆಗ್ತಾ ಇದೆ. ಎಕ್ಸ್ಪೆಕ್ಟೇಷನ್ ಅಂದ್ರೂ ತುಂಬಾನೇ ಇದೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಹೇಳ್ಬೇಕು ಅಂತಂದ್ರೆ BGM ವರ್ಕ್ಸ್ ತುಂಬಾನೇ ಚೆನ್ನಾಗಿದೆ, ಡೀಸೆಂಟ್ ಆಗಿನೇ ಕಾಣಿಸ್ತಾ ಇತ್ತು. ಸಿನಿಮಾದಿಂದ ಒಳ್ಳೆಯ ರೀತಿಯ ಹಾಡುಗಳು ಮತ್ತೆ ಅದ್ರ ಜೊತೆಗೆ ಒಳ್ಳೆ BGM ಟ್ರ್ಯಾಕ್ ಗಳು ಬಿಟ್ರೆ ಸಿನಿಮಾಗೆ ಇನ್ನಷ್ಟು ದೊಡ್ಡ ಪ್ರಮೋಷನ್ ಸಿಗುತ್ತೆ ಅಂತ ಹೇಳ್ಬೋದು. ಇದಿಷ್ಟು ನನ್ನ ಟ್ರೈಲರ್ ರಿವ್ಯೂ ಆಗಿತ್ತು. ಮತ್ತೆ ನೀವು ಟ್ರೈಲರ್ ನ ನೋಡಿದ್ರೆ ಹೇಗನಿಸ್ತು ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ದಿಲ್ಕುರ್ ಸಲ್ಮಾನ್ ಅವರ ಯಾವ ಸಿನಿಮಾ ನಿಮಗೆ ಫೇವರೇಟ್ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಇದೇ ರೀತಿ ಕಂಟೆಂಟ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ